ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರ ಕೆಲಸ ಎಷ್ಟು ಮುಖ್ಯ ಆದದ್ದು ಅಂತ ಹೇಳಿ ಸನ್ಮಾನ್ಯ ಕಂದಾಯ ಸಚಿವರು ನಮ್ಮ ಬಗ್ಗೆ ಬಹಳ ಅಭಿಮಾನದಿಂದ ಅನೇಕ ಸಭೆಗಳಲ್ಲಿ ಹೇಳಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಜೊತೆಯಲ್ಲಿ ಇದ್ದುಕೊಂಡು ಬಹಳ ಪ್ರಮುಖವಾಗಿ ಕೆಲಸ ಮಾಡುವರೆ ಗ್ರಾಮ ಸಹಾಯಕರು ಇವತ್ತು ಕಂದಾಯ ಇಲಾಖೆಗೆ ಒಂದು ಮೇಲುಗು ಅನ್ನೋ ರೀತಿಯಲ್ಲಿ ಸನ್ಮಾನ್ಯ ಕಂದಾಯ ಸಚಿವರು ಕೂಡ ಮಾತಾಡಿದ್ದಾರೆ. ನಾವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಸಮಯ ಸಂದರ್ಭ ಬಂದಾಗ ಹಗಲು ರಾತ್ರಿ ಅನ್ನೋದಂಗೆ ನಾವು ಚುನಾವಣೆಯಲ್ಲಾಗಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು, ಎಂಥ ಸಂದರ್ಭದಲ್ಲೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಗ್ರಾಮಗಳಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ಜೊತೆಗೆ ತುಂಬ ಕೆಲಸ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇರೋ ನಮಗೆ ಕೇವಲ 15,000 ವೇತನ ಕೊಡ್ತಾ ಇದ್ದಾರೆ. ಈ 15,000ದಲ್ಲಿ ನಾವು ಹೆಂಗೆ ಜೀವನ ಮಾಡಬೇಕು, ನಾವು ಹೆಂಗೆ ಬದುಕಬೇಕು, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನು, ನಮ್ಮ ತಂದೆ ತಾಯಿಯ ಪೋಷಣೆ ಏನು, ಮನೆ ಬಾಡಿಗೆ ಎಷ್ಟು, ನಾವು ಜೀವನ ಮಾಡೋಕ್ಕೂ ತುಂಬ ಕಷ್ಟ ಆಗಿದೆ. ಅದಕ್ಕೆ ಕಳೆದ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಾಗ ಕಳೆದ 1 ವರ್ಷದಿಂದ ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ಕೃಷ್ಣಬೈರೇಗೌಡರು ನಮ್ಮ ಪಾದಯಾತ್ರೆಯ ಹೋರಾಟಕ್ಕೆ ಬಂದು ಬಹಳ ಭರವಸೆ ನೀಡಿ, ಏನು ಗ್ರಾಮ ಸಹಾಯಕರು ಹೋರಾಟ ಮಾಡ್ತಾ ಇದ್ದೀರಿ, ಇದು ನಮಗೆ ಒಂದು ನಮ್ಮ ಇಲಾಖೆಗೆ ಒಂದು ನೀವೆಲ್ಲ ಬೀದಿಗಳಿರೋದು ನೊಂದ ಜನಾಂಗಗಳೆಲ್ಲ ಬೀದಿಗಳಿರೋದು ನಮಗೆ ನೋವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಹತ್ರ ಮಾತಾಡಿ ನಿಮಗೆ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಆ ಭರವಸೆ ಹಿನ್ನೆಲೆಯಲ್ಲಿ ಮತ್ತೆ ನಾವಿನ್ನೂ ಸ್ಟ್ರೈಕೆ ಮಾಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಕಂದಾಯ ಸಚಿವರು ಬಹಳ ಒಳ್ಳೆಯ ಮಂತ್ರಿಗಳು, ಅವರು ಪ್ರಾಮಾಣಿಕವಾಗಿದ್ದಾರೆ ಮತ್ತು ಈ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದಾರೆ. ಆ ನಂಬಿಕೆಯಲ್ಲಿ ನಾವು ಏನು ಕೂಡ ಮಾತಾಡಕ್ಕೆ ಹೋಗಿಲ್ಲ, ಸ್ಟ್ರೈಕು ಮಾಡಕ್ಕೆ ಹೋಗಿಲ್ಲ, ಮುಷ್ಕರ ಮಾಡಕ್ಕೆ ಹೋಗಿಲ್ಲ, ಕೇವಲ ಮನವಿಗಳಲ್ಲಿ ಇದೀವಿ. ಆದರೆ ಈ ಬಡ್ಜೆಟ್ ಅಲ್ಲಿ ಏನೋ ಒಂದು ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರು. ಈ ಬಡ್ಜೆಟ್ ಅಲ್ಲಿ ಒಳ್ಳೇದು ಮಾಡ್ತೀವಿ ಅಂತ ಹೇಳಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ಹಿಂದೆ ಬೆಳಗಾವಿ ಅಧಿವೇಶನಕ್ಕಿಂತ ಮುನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ತಗುತ್ತೆ. 10 ಲಕ್ಷ ಇಡಗಂಟು ಗ್ರಾಮ ಸಹಾಯಕ ಕೊಡ್ತೀವಿ, 27,000 ವೇತನ ಕೊಡ್ತೀವಿ, ಸೇವಾ ಭದ್ರತೆ ಅಥವಾ ಡಿ ಗ್ರೂಪ್ ಕೊಡ್ತೀವಿ ಅಂತ ಸರ್ಕಾರ ತೀರ್ಮಾನ ತಗೊಂಡು, ಆ ತೀರ್ಮಾನದಲ್ಲಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನಗಳಾಗಿರುವ ತೀರ್ಮಾನದಂತೆ ಕ್ಯಾಬಿನೆಟ್ ಸಚಿವರು ಮತ್ತು ಕಾನೂನು ಸಚಿವರಾಗಿರುವ ಪಟೇಲ್ ಸಾರು ಎಚ್ ಕೆ ಪಟೇಲ್ ಅವರು ಮಾತಾಡ್ತಾರೆ. ಆ ಕ್ಯಾಬಿನೆಟ್ ಮುಗಿದ ಮೇಲೆ ಏನೀಗ ತಾನೇ ಕ್ಯಾಬಿನೆಟ್ ಮುಗಿದಿದೆ, ನಾವು 27,000 ರೂಪಾಯಿಗಳನ್ನ ಗ್ರಾಮ ಸಹಾಯಕರಿಗೆ ವೇತನ ಹೆಚ್ಚು ಮಾಡಿದ್ದೀವಿ ಮತ್ತು 10 ಲಕ್ಷ ಇಡಗಂಟು ಕೊಡ್ತಾ ಇದ್ವಿ. ಸೇವಾ ಭದ್ರತೆ ಮತ್ತು ಡಿ ಗ್ರೂಪ್ ಅವ್ರು ಏನ್ ತೀರ್ಮಾನ ತಗೊಂಡ್ರು ನಾವು ಅದು ಮಾಡಕ್ ರೆಡಿ ಇದೀವಿ ಅಂತೇಳಿ ಸನ್ಮಾನ್ಯ ಕಾನೂನು ಸಚಿವರು ಎಲ್ಲ ಮಾಧ್ಯಮದ ಮುಂದೆ ಹೇಳಿದ್ದು, ಇವತ್ತು ಕೂಡ ಎಲ್ಲ ಟಿವಿಗಳಲ್ಲಿ ಬಂದಿದ್ದು ಕೂಡ ಇವತ್ತು ದಾಖಲಾತಿ ಇದೆ, ಮತ್ತೆ ಪತ್ರಿಕೆಯಲ್ಲಿ ಬಂದು ಕೂಡ ನಮ್ಮ ಹತ್ರ ದಾಖಲಾತಿ ಇದೆ. ಮಾನ್ಯ ಎಚ್ ಕೆ ಪಟೇಲ್ ಸಾಹೇಬರಿಗೆ ನಾವು ಇಡೀ 10,400 ಜನ ಗ್ರಾಮ ಸಹಾಯಕರ ಪರವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಸನ್ಮಾನ್ಯರೇ, ನೀವು ಕ್ಯಾಬಿನೆಟ್ ಮುಗಿದ ಮೇಲೆ ಅವತ್ತು ಮೀಡಿಯಾ ಮುಂದೆ ಮಾತಾಡಿದ್ದು ಸುಳ್ಳ, ಇಲ್ಲಾಂದ್ರೆ ಕ್ಯಾಬಿನೆಟ್ ತೀರ್ಮಾನ ಆಗೈತಾ ಇಲ್ವಾ? ಮತ್ತೆ ಈ ಒಂದ್ ವೇಳೆ ಕ್ಯಾಬಿನೆಟ್ ತೀರ್ಮಾನ ಆಗಿದ್ರೆ ಈಗ ಬಡ್ಜೆಟ್ ಅಲ್ಲಿ ಯಾಕೆ ಅನೌನ್ಸ್ ಮಾಡಲಿಲ್ಲ? ನಮ್ದೇನು 10,405 ಜನ ಗ್ರಾಮ ಸಹಾಯಕರದು ಈಕ್ವಲಿ ನಮಗೆ ಲಕ್ಷ ಸಂಬಳ ಮಾಡಿ 50,000 ಸಂಬಳ ಮಾಡಿ ಅಂತ ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಕೇವಲ 27,000 ಅದು ಕನಿಷ್ಠ ವೇತನ. ಸುಪ್ರೀಂ ಕೋರ್ಟ್ ತೀರ್ಪು ನಿಮ್ಮ ಹತ್ರ ಇದೆ, ಅದು ನೀವು ಕೂಡ ನಿಮ್ಮ ಹೇಳಿಕೆಯಲ್ಲಿ ಬಳಸಿದಿರಿ. ನೀವೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡಿದ್ದು, ಈಗ ಯಾಕೆ ಬಡ್ಜೆಟ್ ಅಲ್ಲಿ ನಮ್ದು ಘೋಷಣೆ ಮಾಡಕ್ಕಾಗಿಲ್ಲ? ನಾವೇನು ಪಾಪ ಮಾಡಿದ್ವಿ? ಈಗ ಬಡ್ಜೆಟ್ ಅಲ್ಲಿ ಕೇವಲ 5 ಲಕ್ಷ ಇಡಗಂಟು ಅಂತ ಹೇಳಿದಿರಿ. 10 ಲಕ್ಷ ಹೇಳಿದ್ದು ನೀವೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ, 27,000 ವೇತನ ಹೇಳಿದ್ದು ನೀವೇ, ಈಗ 5 ಲಕ್ಷ ಇಡಗಂಟು ಅಂತ ಹೇಳ್ತಾ ಇದ್ದೀರಿ. ಸನ್ಮಾನ್ಯರೇ, ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಈಗೇನಂತ ಇದ್ದೀರಿ? ಮೊನ್ನೆ
ಮಾನ್ಯ ಶಾಸಕರೊಬ್ಬರು ಹುಬ್ಳಿ ಮತ್ತು ಧಾರವಾಡದವರು ಕೇಳ್ತಾರೆ ಪ್ರಶ್ನೆ, ಮಹೇಶ್ ತೆಂಗಿನಕಾಯಿ ಅಂತೇಳಿ. ಅವರು ಮಾತಾಡಿದ್ದಕ್ಕೆ ಸನ್ಮಾನ್ಯ ಸಚಿವರು ಎಂತ ಉತ್ತರ, ಕನಿಷ್ಠ ವೇತನ ಕೊಡಕ್ ಬರಲ್ರಿ ಅಂತಾರೆ. ಬೇರೆ ನೌಕರಿಗೆಲ್ಲ 10 ಲಕ್ಷ ರಿಟರ್ನ್ ಕೊಟ್ಟಿದ್ದೀರಿ, ನಮ್ಗೆ 5 ಲಕ್ಷ ರಿಟರ್ನ್ ಕೊಟ್ಟಿದ್ದೀರಿ, 5 ಲಕ್ಷ ರಿಟರ್ನ್ ಕೊಟ್ಟಿದ್ದೀರಿ ಸಾಕು ಅಂತೀರಿ. ಯಾಕೆ ಈ ರೀತಿ ದ್ವಂದ್ವ ನೀತಿಗಳು ಸರ್ಕಾರ ಮಾಡ್ತಾ ಇದ್ದೀರಿ? ನೀವೇನಾದ್ರು ಒಳ್ಳೇದು ಮಾಡ್ತೀರ ಅನ್ನೋ ಒಂದು ಕಾರಣಕ್ಕಲ್ವ ನಾವು ಕೂಡ ಬಜೆಟ್ ಪೂರ್ವ ಏನು ಸ್ಟ್ರೈಕ್ ಮಾಡಲಿಲ್ಲ, ಏನು ಮುಷ್ಕರ ಮಾಡಲಿಲ್ಲ. ಮೊದಲ ಪಾದಯಾತ್ರೆ ಮಾಡಿದವ್ರು ನಾವು, ಮೊದಲೆಲ್ಲ ಇಲ್ಲಿ ಅನಿರ್ದಿಷ್ಟ ಮುಷ್ಕರ ಮಾಡಿದವ್ರು ನಾವು. ಸನ್ಮಾನ್ಯ ಕೃಷ್ಣಬೈರೇಗೌಡರು ಕಂದಾಯ ಸಚಿವರಾದ್ಮೇಲೆ ಅವರು ಎಲ್ಲವೂ ಕೂಡ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಅದನ್ನೇ ಮಾಡ್ತಾ ಇದ್ದಾರೆ, ಮಾಡ್ತಾರೆ ನಾವು ಸುಮ್ಮನೆ ಇರೋದು. ಮತ್ತೆ ನೀವು ಮಾಡಿಲ್ಲ ಅಂದ್ರೆ ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. 27ವರೆಗೂ ನಿಮ್ಮ ಅಧಿವೇಶನ ಏನಿದೆ, 27ರ ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್ ಏನ್ ಮಾಡ್ತಾ ಇದ್ದೀರಿ? 10,450 ಜನ ಶ್ರೀಮಂತ ಅಂದ್ಕೊಂಡಿದ್ರು ಸ್ವಾಮಿ. ತೋಟಿ, ತಳವಾರ, ನೀರ್ಗಟ್ಟಿ ಮಕ್ಕಳು ಇವರೆಲ್ಲ ಶ್ರೀಮಂತರಲ್ಲ, ಇವರು ಕೂಡ ಬಡವರೇನೆ. ಬದ್ಧತೆ ಇಟ್ಕೊಂಡು ಈ 27 ಕ್ಯಾಬಿನೆಟ್ ಮೀಟಿಂಗ್ ಆದ್ರೂ ಕೂಡ ನಮ್ಮ ಬೇಡಿಕೆ, ನೀವು ಏನ್ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ್ದೀರಿ ಅದನ್ನ ಈಗಲಾದ್ರೂ ತೀರ್ಮಾನ ಈಡೇರಿಸಿ. ಒಂದು ವೇಳೆ 27ನೇ ತಾರೀಕು ಕೂಡ ಬಂದಿಲ್ಲ ಅಂದ್ರೆ ನಾವು ಗ್ರಾಮ ಸಹಾಯಕರು ಹೊಟ್ಟೆ ಹಸಿವಿದೆ, ನಮಗೆ ಹರಿವಟ್ಟೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ನಾವು ಹೊಟ್ಟೆ ತುಂಬ ಊಟ ಕೇಳ್ತಾ ಇದೀವಿ ಅಷ್ಟೇ, ನಾವು ಇನ್ನೇನು ಕೇಳ್ತಾ ಇಲ್ಲ. ನೀವು ಹೊಟ್ಟೆ ತುಂಬ ಊಟ ಕೊಟ್ಟಿಲ್ಲ ಅಂದ್ರೆ ನಾವೆಂಗ ಕೆಲಸ ಮಾಡಕ್ಕಾಗುತ್ತೆ? ಆವಾಗ 27 ನಂತರ 10,450 ಜನ ಗ್ರಾಮ ಸಹಾಯಕರು ಅನಿರ್ದಿಷ್ಟ ಮುಷ್ಕರ ತಗೊಂತೀವಿ. ಅನಿರ್ದಿಷ್ಟ ಮುಷ್ಕರ ಸರ್ಕಾರಕ್ಕೆ ಮತ್ತೊಂದು ಗಮನಕ್ಕೆ ತರ್ತಾ ಇದ್ದೀವಿ. ಈಗಲೇ ಕೂಡ ಬಜೆಟ್ ಅಧಿವೇಶನದಲ್ಲಿ ನಾವು ಸ್ಟ್ರೈಕ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸರ್ಕಾರಕ್ಕೆ ಮುಜುಗರ ಆಗಬಾರದು. ಬಜೆಟ್ ಅಧಿವೇಶನ ನಡೆಯುವಾಗ ಗ್ರಾಮ ಸಹಾಯಕರ ಪಾತ್ರ ಬಹಳ ಪ್ರಮುಖ ಆಗಿರುತ್ತೆ. ನಾವೆಲ್ಲ ಅಲ್ಲಿ ಅನಿರ್ದಿಷ್ಟ ಮುಷ್ಕರ ಮಾಡಿದ್ರೆ ನಿಮ್ಮ ಬಜೆಟ್ ಅಧಿವೇಶನ ನಡೆಯದೆ ಕಷ್ಟ ಆಗುತ್ತೆ. ಆ ಒಂದು ಕಾರಣಕ್ಕೆ ಇಡೀ 7 ಕೋಟಿ ಕನ್ನಡಿಗರ ಒಳ್ಳೆ ಕೆಲಸ ಈ ಬಜೆಟ್ ಅಲ್ಲಿ ಅಧಿವೇಶನದಲ್ಲಿ ಮಾಡ್ತಾ ಇದ್ದೀರಿ. ಅಷ್ಟು ಜನಕ್ಕೋಸ್ಕರ ಅವ್ರಿಗೆಲ್ಲ ಒಳ್ಳೇದಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಯಾವುದೇ ಒಂದು ಅನಿರ್ದಿಷ್ಟ ಮುಷ್ಕರ ಮತ್ತೊಂದು ಮಾಡಕ್ ಹೋಗಿಲ್ಲ. ಆದ್ರೆ 27ವರೆಗೂ ನೀವೇನು ಗಡುವು ಕೊಡ್ತಾ ಇದೀವಿ, ಅದಾದ್ಮೇಲೆ ಕೂಡ ಏನು ತೀರ್ಮಾನ ಆಗಿಲ್ಲ ಅಂದ್ರೆ ಅನಿರ್ದಿಷ್ಟ ಮುಷ್ಕರ ಅನಿವಾರ್ಯ ಆಗಿರುತ್ತೆ. ಸರ್ಕಾರ ಎಚ್ಚೆತ್ತುಕೊಂಡು ಇನ್ನು 27ವರೆಗೂ ಟೈಮ್ ಇದೆ ಅಲ್ಲ, ನೀವೇನು ತಪ್ಪು ಮಾಡಿದ್ರೆ ಸರಿ ಮಾಡಿಕೊಡಿ. ಮುಂದೆ ಹಿಂದೆ ಕ್ಯಾಬಿನೆಟ್ ಏನ್ ತೀರ್ಮಾನ ತಗೊಂಡ್ರಿ ಅದನ್ನ ಸರಿ ಮಾಡಿ. ನೀವೇನು ಭರವಸೆ ಕೊಟ್ಟಿದ್ದೀರಿ ಆ ಭರವಸೆ ಈಡೇರಿಸಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಮಾಧ್ಯಮ ಸಂಘಟನೆಗಳು ಮೊದಲಿಂದ ಕೂಡ ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದೀರಿ. ನಮ್ಮನ್ನ ನೋವನ್ನ ಇಡೀ ರಾಜ್ಯಕ್ಕೆ ನಿಮ್ಮ ಮುಖಾಂತರ ಈ ಸರ್ಕಾರಕ್ಕೆ ಇನ್ನೊಂದು ಮಾತು ಹೇಳ್ತಾ ಇದ್ದೀವಿ. ಗ್ರಾಮ ಸಹಾಯಕರು ತಳಮಟ್ಟದಲ್ಲಿ ಒಬ್ಬ ಗ್ರಾಮದಲ್ಲಿ ಇಡೀ 7 ಕೋಟಿ ಕನ್ನಡಿಗರ ಆ ಊರುಗಳಲ್ಲಿ ಗ್ರಾಮಗಳಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಹುಟ್ಟಿದ್ದಾರೆ, ಅವರ ಜಾತಿ ಏನು, ಅವ್ರ ಜಮೀನು ಏನು, ಪ್ರತಿಯೊಂದು ಕೂಡ ದಾಖಲಾತಿ ಮಾಡೋರು ಗ್ರಾಮ ಸಹಾಯಕರು. ಈ ಆ ಊರಲ್ಲಿ ಎಷ್ಟು ಎಕರೆ ಜಮೀನಿದೆ, ಎಷ್ಟನೇ ಸರ್ವೆ ನಂಬರ್ ಪಕ್ಕಾ ಮಾಹಿತಿ ಕೊಡೋರು ಗ್ರಾಮ ಸಹಾಯಕರು. ಚುನಾವಣೆ ಬಂದಾಗಂತೂ ಇವ್ರ ಕೆಲಸಗಳು ಇನ್ನೂ ವಿಶೇಷವಾಗಿರ್ತವೆ. ಸರ್ಕಾರ ಇತರೆ ಕಾರ್ಯಕ್ರಮ ಕೂಡ ಬಹಳ ಶ್ರಮಿಸಿ ನಮ್ಮ ಗ್ರಾಮ ಸಹಾಯಕರು ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಗ್ರಾಮ ಸಹಾಯಕರಿಗೆ ಸರ್ಕಾರ ನ್ಯಾಯ ಕೊಡುತ್ತೆ ಅನ್ನೋ ನಂಬಿಕೆ ನಮಗೆ 27ವರೆಗೂ ಇದೆ. 27 ನಂತರ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ಅದು 2025 ಈಗ ನಮ್ಮ ರಾಜ್ಯಾಧ್ಯಕ್ಷ ದೇವರಾಜು ಅಂತ ರಾಜ್ಯಾಧ್ಯಕ್ಷರು ಗ್ರಾಮ ಸಹಾಯಕ ಸಂಘ ಬೆಂಗಳೂರು. ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ,
ನನ್ನ 34 ವರ್ಷಗಳ ಕಷ್ಟವನ್ನು ತಮ್ಮ ಮಡಲಿಗೆ ಹಾಕ್ತಾ ಇದ್ದೀನಿ. ನಿರಂತರವಾಗಿ 100 ರೂಪಾಯಿಂದ ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ, ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತೇನಾದರೂ ಸರ್ಕಾರದಲ್ಲಿ ಕಂದಾಯ ಇಲಾಖೆಯಲ್ಲಿ ಇವತ್ತು ಸರ್ಕಾರಕ್ಕೆ ಏನಾದರೂ ಒಂದು ಒಳ್ಳೆ ಹೆಸರು ಬಂದಿದೆ ಅಂದರೆ ಮೂಲತಃ ಗ್ರಾಮ ಸಹಾಯಕರಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕಂದಾಯ ಇಲಾಖೆಯಲ್ಲಿ ಇವತ್ತು ಬೆಳೆ ಸಮೀಕ್ಷೆ ಇರ್ಬೋದು, ಒಂದು ಏನು ಆಧಾರ್ ಸೀಡಿಂಗ್ ಇರ್ಬೋದು, ಇವತ್ತೇನು ಕಂದಾಯ ಸಚಿವರು ಕಂದಾಯ ಇಲಾಖೆಯಲ್ಲಿ ಒಂದು ಒಳ್ಳೆ ಹೆಸರನ್ನು ತಗೊಂಡಿದ್ದಾರೆ. ಅದಕ್ಕೆ ಅವ್ರ ಹೆಸರು ತಗೊಂಡಿದ್ದಾರೆ ಅನ್ನೋದಕ್ಕೆ ಕಾರಣ ನಮ್ಮ ಗ್ರಾಮ ಸಹಾಯಕರು. ಇವತ್ತು ಹಳ್ಳಿಯಲ್ಲಿ ಎಷ್ಟು ಎಕರೆ ಜಮೀನಿದೆ, ಯಾವ ಸರ್ಕಾರಿ ಕುಂಟೆ ಇದೆ, ಯಾವ ಸರ್ಕಾರಿ ಕೆರೆ ಇದೆ, ಯಾವ ಸ್ಮಶಾನ ಇದೆ, ಇವತ್ತು ಯಾರು ಜಮೀನು ಒತ್ತುವರಿ ಮಾಡಿದ್ದಾರೆ, ಎಲ್ಲಿ ಬಡ್ಡಿದಾರಿ ಇದೆ, ಅದನ್ನೆಲ್ಲ ಗುರುತಿಸ್ಕೊಡೋನು ಗ್ರಾಮ ಸಹಾಯಕನ ಹಳ್ಳಿಯಲ್ಲಿ. ಯಾವ ವಿಲೇಜ್ ಅಕೌಂಟೆಂಟ್ ಗೊತ್ತಿರಲ್ಲ, ಯಾವ ಆರ್ ಐ ಗೊತ್ತಿರಲ್ಲ, ಯಾವ ತಹಸೀಲ್ದಾರ್ ಗೊತ್ತಿರಲ್ಲ, ಯಾವ ಡಿ ಸಿಗೂ ಗೊತ್ತಿರಲ್ಲ. ಇದನ್ನು ಗುರುಸೋನೆ ಗ್ರಾಮ ಸಹಾಯಕ. ಇವತ್ತು 2 ವರ್ಷ 3 ವರ್ಷ 5 ವರ್ಷ ಅಧಿಕಾರಿಗಳು ಇರ್ತಾರೆ, ಅವರು ವರ್ಗಾವಣೆ ಆಗಿ ಹೋಗ್ತಾರೆ. ನಾವು ವಾಸ್ತವ ಇರೋದು ಗ್ರಾಮ ಸಹಾಯಕರ ಹಳ್ಳಿಯಲ್ಲಿ, ನಾವು ಗ್ರಾಮ ಸಹಾಯಕರು. ಇವತ್ತು ಸರ್ಕಾರ ಗ್ರಾಮ ಸಹಾಯಕರು ಇಂದ್ರ ಚಂದ್ರ ಅಂತ ಹೇಳ್ತಾರೆ. ಇವತ್ತು ಗ್ರಾಮ ಸಹಾಯಕರು ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ, ಸರ್ಕಾರ ನಿಮ್ಗೆ ಅನುದಾನಗಳು ಕೊಡ್ತಾ ಇದೆ, ನೀವು ಒಳ್ಳೇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. 2011ನೇ ಇಸ್ವಿಯಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದೆ ಮುಖ್ಯಮಂತ್ರಿಗಳು ಒಂದು ಕಾನೂನು ರಚನೆ ಮಾಡಿದ್ರು. ಯಾರು? ನಮ್ಮ ರವಿವರ್ಮ ಕುಮಾರ್ ಸಾಹೇಬ್ರ ಹತ್ರ ಕಾನೂನು ರಚನೆ ಮಾಡಿ ಹೊಸ ಕಾನೂನು ತಂದು ನಾನು ನಿಮಗೆ ಡಿ ದರ್ಜೆ ನೌಕರಾಗಿ ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ರು. ಎಲ್ಲಿ ಹೋಯ್ತು ಆ ಮಾತು? ಇವತ್ತು ಮಾಧ್ಯಮದಲ್ಲಿ ಕೊಟ್ಟಿದ್ದೀರಿ ನೀವು ಹೇಳಿಕೆ, ಪತ್ರಿಕೆಗಳಲ್ಲಿ ಬಂದಿದೆ. ಇವತ್ತು ಕಂದಾಯ ಇಲಾಖೆ 17ನೇ ಇಸ್ವಿಯಲ್ಲಿ 2017ರಲ್ಲಿ ಒಂದು ಅರಮನೆ ಮೈದಾನದಲ್ಲಿ ಒಂದು ಸಮಾವೇಶ ಮಾಡ್ತದೆ. ಗ್ರಾಮ ಸಹಾಯಕರ ಸೇವೆ ಕಾಯಂ ಮಾಡಿದ್ದೀನಿ ಅಂತ ಹೇಳಿದಿರಿ, ಪತ್ರಿಕೆ ಸ್ಟೇಟ್ಮೆಂಟ್ ಇದೆ ನಮ್ಮ ಹತ್ರ, ಮಾಧ್ಯಮಗಳಲ್ಲಿ ಹೇಳಿದಿರಿ, ನಮ್ಮ ಹತ್ರ ದಾಖಲೆ ಇದೆ. ಯಾವ ಘೋಷಣೆ ಹೇಳಿದ್ರು ಹೊರತು ಕಾರ್ಯಗತ ಆಗಿಲ್ಲ ಸ್ವಾಮಿ. ಇವತ್ತು ಕಂದಾಯ ಸಚಿವರು ಬೆಳಗಾಮಲ್ಲಿ 3 ವರ್ಷದ ಹಿಂದೆ ನಾವೆಲ್ಲ 10,000 ಜನ ಗ್ರಾಮ ಸಹಾಯಕರು ಕಿತ್ತೂರಿಂದ ಪಾದಯಾತ್ರೆ ಮಾಡ್ತೀವಿ. ಪಾದಯಾತ್ರೆ ಮಾಡ್ಕೊಂಡ ಸಂದರ್ಭದಲ್ಲಿ ಸನ್ಮಾನ್ಯ ಸಚಿವರು ಬರ್ತೀರಿ. ಕಾನೂನಾತ್ಮಕವಾಗಿ ಡಿ ದರ್ಜೆ ನೌಕರರಾಗಿ ಪರಿಗಣಿಸೋದಕ್ಕೆ ನಾನು ಈಗ ಹೊಸದಾಗಿ ಸಚಿವನಾಗಿ ಬಂದಿದ್ದೇನೆ. ಅದನ್ನ CM ಸಾಹೇಬರು ತೀರ್ಮಾನ ಮಾಡ್ತಾರೆ. ಆದರೆ ಪಾರದರ್ಶಕವಾಗಿ ಕಡತವನ್ನು ಪರಿಶೀಲನೆ ಮಾಡಿ ಕಡತವನ್ನು ತರಿಸ್ಕೊಂಡು ನಿಮಗೆ ಸೇವಾ ಭದ್ರತೆ ಮಾಡೋದಾಗ್ಲಿ, ಇಲ್ಲ ಅಟ್ಲೀಸ್ಟ್ ಕನಿಷ್ಠ ವೇತನ ನಿಮ್ಗೆ ಒಂದು 27,000 ಮಾಡ್ಕೊಡೋದಾಗ್ಲಿ ನನ್ನ ಹಂತದಲ್ಲಿ ಇದೆ. ಅದನ್ನು ನಾನು ಕಡತವನ್ನು ತರಿಸ್ಕೊಂಡು ನಾನು ಪರಿಶೀಲನೆ ಮಾಡಿ ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನೀವು ಕಡತವನ್ನು ತರಿಸ್ಕೊಂಡಿದ್ದೀರಿ, ಪರಿಶೀಲನೆ ಮಾಡಿದ್ದೀರಿ. ಇವತ್ತು ನಮ್ಗೆ 2025ರಲ್ಲಿ ಪೂರ್ವ ಬಜೆಟ್ ಅಲ್ಲಿ ನೀವು ಮಾಡಿಸ್ಕೊಡ್ತೀನಿ ಅಂತ ನಮಗೆ ಮಾತು ಕೊಟ್ಟಿದ್ದೀರಿ. ಎಲ್ಲಿ? ಬೆಳಗಾಮಲ್ಲಿ ಕಡತ ಪರಿಶೀಲನೆ ಮಾಡಿದ್ದೀರಿ. ಇವತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ನೀವು ಹೇಳಿದಿರಿ, ಗ್ರಾಮ ಸಹಾಯಕರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹಳ್ಳಿಯಲ್ಲಿ. ಇವತ್ತು ಈ ಬೆಲೆ ಏರಿಕೆಯಲ್ಲಿ ಜೀವನ ಮಾಡೋದು ಕಷ್ಟ ಐತೆ. 15,000 ಗೌರವಧನದಲ್ಲಿ ಅವ್ರಿಗೆ ಏನ್ ಸಿಗ್ತದೆ? ಅವ್ರು 10 ಲಕ್ಷ ಇಡ್ಗಟ್ಟು ಕೊಡಿ, 27,000 ಘೋಷಣೆ ಮಾಡಿ ಅಂತ ನೀವು ಸರ್ಕಾರಕ್ಕೆ ಶಿಫಾರಸು ಮಾಡಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗ್ಬೇಕಾದ್ರೆ ಅಲ್ಲಿ ಕೂಡ ನೀವು ಮೋಸ ಮಾಡ್ತೀರಿ. 10 ಲಕ್ಷ ಬೇಡ 5 ಲಕ್ಷ ಕೊಡೋಣ ಅಂತ 5 ಲಕ್ಷ ಮಾಡಿದ್ದೀರಿ. ಆದರೆ ಮುಂದಕ್ಕೆ 26ನೇ ಬಜೆಟ್ ಅಲ್ಲಿ ಇವ್ರಿಗೆ ತೀರ್ಮಾನ ಮಾಡೋಣ ಅಂತ ಹೇಳಿ ಅಲ್ಲಿ ಕಾರ್ಯಗತ ಫೈಲೂರ್ ಆಗಿದೆ. ಇವತ್ತು 26ನೇ ವರ್ಷದಲ್ಲಿ ಬಜೆಟ್ ನಡೀತಾ ಇದೆ. 27,000 ಘೋಷಣೆ ಮಾಡ್ತೀನಿ ಅಂತ ಹೇಳಿ ನೀವು ಪತ್ರಿಕಾ ಮಾಧ್ಯಮದಲ್ಲಿ ನೀವು ಹೇಳಿಕೆ ಕೊಟ್ಟು ಇವತ್ತು ನಮ್ಗೆ ಅನ್ಯಾಯ ಮಾಡಿದಿರಲ್ಲ ಸ್ವಾಮಿ. ನಾವು ಯಾರನ್ನ ಕೇಳ್ಬೇಕು ಸ್ವಾಮಿ? ಯಾರನ್ನ ಕೇಳ್ಬೇಕು? ತಿಂಡಿ ಇಲ್ಲ, ಟಿಫನ್ ಇಲ್ಲ, ಊಟ ಇಲ್ಲ, ಬೆಳಗಿನ ಜಾವ ರಾತ್ರಿ ಎಲ್ಲ ಆಗಲ್ಲ. ರಜೆ ಟೈಮ್ನಲ್ಲಿ ಕೂಡ ನೀವು ಕಂದಾಯ ಸಚಿವರು ನೀವು ಹೆಸರು ಪಡಿಬೇಕಾದ್ರೆ ಮೂಲ ಕಾರಣ ನಾವು ಗ್ರಾಮ ಸಹಾಯಕರ ಹಳ್ಳಿಯಲ್ಲಿ ಇವತ್ತು ದುಡಿತಾ ಇದ್ದೀವಿ. ಇವತ್ತು ಪೂರ್ತಿವಾಸ ಮೂಲಕ ಎಲ್ಲ ಹಳ್ಳಿಗಳಲ್ಲಿ ಫ್ರೀ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀರಿ. ಭೌತಿಕವಾಸ ಮೂಲಕ ಖಾತೆ ಹಾಕ್ಬೇಕಾದ್ರೆ ನಾವು ಶ್ರಮ ಪಡ್ತಾ ಇರೋದು ಹಳ್ಳಿಯಲ್ಲಿ. ಯಾರು ಸತ್ತಿದ್ದಾನೆ, ಯಾರು ಬದುಕಿದ್ದಾನೆ, ಯಾರು ಭೌತಿಕತೆ ಮಾಡಬೇಕು, ನಿಮ್ಮ ಕುಟುಂಬದ ಆಧಾರ್ ಕಾರ್ಡ್ಗಳು ಕೊಡಿ ಅಂತ ಹೇಳಿ ನಾವು ಕಲೆಕ್ಟ್ ಮಾಡಿ ನಾವು ಸರ್ಕಾರಕ್ಕೆ ವರದಿ ಕೊಟ್ಟು ನಮ್ಮ ಒಂದು ವರದಿ ಮೇಲೆಗೆ ನೀವು ಇವತ್ತು ಭೌತಿಕತೆ ಫ್ರೀಯಾಗಿ ಮಾಡ್ತಾ ಇರೋದು. ಇವತ್ತು ನೀವು ಹೆಸರು ತಗೊಳ್ತಾ ಇರೋದು, ಕೆಲಸ ಮಾಡ್ತಾ ಇರೋದು ಹಳ್ಳಿಯಲ್ಲಿ ಗ್ರಾಮ ಸಹಾಯಕರು. ನೀವು ಗ್ರಾಮ ಸಹಾಯಕರಿಗೆ ಏನ್ ಕೊಡ್ತಾ ಇದ್ದೀರಿ? 27,000 ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀರಿ. ಹೋದ ಕಡೆ ಜಿಲ್ಲೆಗಳಲ್ಲಿ ಗ್ರಾಮ ಸಹಾಯಕರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಗ್ರಾಮ ಸಹಾಯಕರು ದಬ್ಬಲು ಬಿದ್ದಾಗ ನಾನು ಮಾಡ್ಕೊಡ್ತೀನಪ್ಪ, ನಾನು ಹೇಳಿದ್ದೀನಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತೀರಿ. ನಿಮಗೆ ಪವರ್ ಇದೆ, ಸಚಿವರು ಕ್ಯಾಬಿನೆಟ್ ಉನ್ನತವಾದಂಥ ಸಚಿವರು, ಅದರಲ್ಲಿ ಹೈಲಿ ಕ್ವಾಲಿಫೈಡ್ ಒಳ್ಳೆ ವಿದ್ಯಾವಂತರಿದ್ದೀರಿ. ನಮ್ಮ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಇವತ್ತು ಹೇಳಿದಿರಿ ಸಚಿವ ಸಂಪುಟ ಕಡತವನ್ನ ತರಿಸ್ಕೊಂಡು ನೀವು ಚಾಲ್ತಿಯಲ್ಲಿ ಕೊಟ್ಟಿದ್ದೀರಿ, ಅನುಮೋದನೆ ಕೊಟ್ಟಿದ್ದೀರಿ.
ಆದರೆ ಸಚಿವ ಸಂಪುಟದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಪೆಂಡಿಂಗ್ ಇಟ್ಟಿದ್ದಾರೆ. ಅದನ್ನ ನಾವು ದಯವಿಟ್ಟು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾವು ಏನು ಎಚ್ಚರಿಕೆ ಕೊಡುವಂಥದ್ದಲ್ಲ, ತೀರ್ಮಾನ ಮಾಡಲೇಬೇಕು, ಮಾಡಿಕೊಡ್ಲೇಬೇಕು. ಈಗ ಏನು ಸಚಿವ ಸಂಪುಟ 27ನೇ ತಾರೀಕುವರೆಗೂ ನಡೀತದೆ, ಈ ಸಚಿವ ಸಂಪುಟದಲ್ಲಿ ನೀವು ಮಾಡಿಕೊಟ್ಟಿದ್ದೇ ಆದರೆ ನಾವು ಇದೇ ಮಾಧ್ಯಮದ ಮುಖಾಂತರ ನಿಮಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಮಾಡು ಇಲ್ಲ ಮಾಡಿ, ಗ್ರಾಮ ಸಹಾಯಕರ ಸೇವೆಯನ್ನ ಕಾಯಂ ಮಾಡಿ, ಗ್ರಾಮ ಸಹಾಯಕರನ್ನ ವಜಾ ಮಾಡಿ, ಗ್ರಾಮ ಸಹಾಯಕರ ಸೇವೆಯನ್ನ ಕಾಯಂ ಮಾಡಿ, ಇಲ್ಲ ಅಂತಂದ್ರೆ ಗ್ರಾಮ ಸಹಾಯಕರನ್ನ ಸೇವೆಯನ್ನ ವಜಾ ಮಾಡಿ. ಇಷ್ಟೇ ನಮ್ದು ಸ್ಲೋಗನ್. ಇಷ್ಟು ಹೇಳ್ತಾ ಈ ಮಾಧ್ಯಮದ ಮುಖಾಂತರ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘ ಇವತ್ತು ಘನ ಸರ್ಕಾರಕ್ಕೆ ಹಾಗೂ ಬಡವರ ಬಂಧುವಾಗಿರ್ತಕ್ಕಂಥ ಜನಪರ ಯೋಜನೆಗಳನ್ನ ಜಾರಿಗೆ ತಂದು ಜನಮಾನಸದಲ್ಲಿ ಇವತ್ತು ಅಚ್ಚಳಿದು ಉಳಿದಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಈ ಒಂದು ಮಾಧ್ಯಮದ ಮುಖಾಂತರ 10,450 ಜನ ಗ್ರಾಮ ಸಹಾಯಕರ ಒಂದು ಬೇಡಿಕೆಯನ್ನ ನಾವು ನಿಮಗೆ ತಲುಪಿಸ್ತಾ ಇದ್ದೇವೆ. ಮತ್ತು ಈ ಒಂದು ಸಂದೇಶ ನಾವು ವಿನಂತಿ ಪೂರ್ವಕವಾಗಿ ನಿಮ್ಮನ್ನ ಗಮನ ಸೆಳೆಯುವ ಉದ್ದೇಶದಿಂದ ನಾವು ಕೇಳ್ತಾ ಇದ್ದೇವೆ. ಬೆಳಗಾಂ ಅಧಿವೇಶನದಲ್ಲಿ ಈಗಾಗಲೇ ನಮ್ಮ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಪಾವಗಡ ಶ್ರೀರಾಮ್ ಸರ್ ಅವರು, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್.ಎನ್. ದೇವರಾಜ್ ಅವರು ಈ ವಿಚಾರವನ್ನ ಈಗಾಗಲೇ ಹೇಳಿದ್ದಾರೆ. ನಾನು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಕಿತ್ತೂರು ಪಾದಯಾತ್ರೆಯ ಆ ಒಂದು ಸಮಾರೋಪ ಸಮಾರಂಭದಲ್ಲಿ ತಾವು ಅಲ್ಲಿಗೆ ಬಂದು 1 ಗಂಟೆವರೆಗೂ ವೇದಿಕೆಯಲ್ಲಿ ನಿಂತು ನಮ್ಮ ಅಳಲನ್ನ ನೀವು ನೋಡಿದ್ರಿ. ನಮ್ಮ ಸರ್ಕಾರ ಇವತ್ತು ಮಾನವೀಯತೆಯ ಮೌಲ್ಯಗಳನ್ನ ಉಳ್ಳಂತ ಸರ್ಕಾರ, ಬಡವರ ಪರವಾಗಿ ಇರ್ತಕ್ಕಂಥ ಸರ್ಕಾರ, ಇವತ್ತು ಕೆಳ ಹಂತದಲ್ಲಿ ಇರ್ತಕ್ಕಂಥವರನ್ನ ಮೇಲಕ್ಕೆತ್ತುವ ಸರ್ಕಾರ ಅಂತೇಳಿ ತಾವೆಲ್ಲರೂ ಆವತ್ತು ಹೇಳಿದ್ದನ್ನು ನಾವು ಇವತ್ತು ಮರೆತೇ ಇಲ್ಲ. ಇವತ್ತು 15,000 ವೇತನದಲ್ಲಿ ಇವತ್ತು ಜೀವನ ನಡೆಸುವುದು ಕಷ್ಟ ಇರೋದರಿಂದ ಆವತ್ತು ತಾವು ಹೇಳ್ತಕ್ಕಂಥ ಒಂದು ಮಾತು, ನಮ್ಮ ಮೂಲ ಬೇಡಿಕೆ ಡಿ ಗ್ರೂಪ್ ಇದ್ದರೂ ಕೂಡ ಇದು ಕಾನೂನಿನ ಒಂದು ಅಡಿಯಲ್ಲಿ ಬರೋದ್ರಿಂದ ಅದನ್ನು ನಾನು ಸರಿಯಾಗಿ ಪರಿಶೀಲನೆ ಮಾಡಿ ಅದರ ಬಗ್ಗೆ ತೀರ್ಮಾನ ತಗೋತೀನಿ. ಇವತ್ತು ಸೇವಾ ಭದ್ರತೆ ಅನ್ನುವಂಥದ್ದು ಏನಿದೆಯಲ್ಲ ಅದು ನನ್ನ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆ ಸೇವಾ ಭದ್ರತೆಯನ್ನು ಒದಗಿಸಿಕೊಡ್ತೀನಿ, ಕೇವಲ 15 ದಿನದಲ್ಲಿ ಈ ಕೆಲಸ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದೆ. ನಿಮ್ಮ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ನಮ್ಮಲ್ಲಿ ಇನ್ನೂ ಇದೆ, ಇರ್ತದೆ ಮುಂದಿನ ಕೂಡ. ಯಾಕಂದ್ರೆ ಈ ರಾಜ್ಯದಲ್ಲಿ ಮಾತು ಕೊಟ್ಟು ಮರೆತು ಹೋಗಿರ್ತಕ್ಕಂಥ ಹಲವಾರು ಮಂತ್ರಿಗಳಿದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ಮಾತು ಕೊಟ್ಟು ಮರೆಯದ ಮಂತ್ರಿಗಳಾಗಿರ್ತಕ್ಕಂಥ ತಾವುಗಳು ಇವತ್ತು ನಮ್ಮನ್ನು ಕೂಡ ಮರೆತಿಲ್ಲ, ತಾವು ಕೊಟ್ಟಿರ್ತಕ್ಕಂಥ ಮಾತನ್ನು ಕೂಡ ತಾವು ಮರೆತಿಲ್ಲ ಅಂತೇಳಿ ತಮ್ಮನ್ನ ನೆನಪಿಸಲಿಕ್ಕೆ, ಗಮನ ಸೆಳೆಯಲಿಕ್ಕೆ ಈ ಸಂದೇಶವನ್ನು ತಮಗೆ ಕಳಿಸ್ತಾ ಇದ್ದೀವಿ. ದಯವಿಟ್ಟು ಸೇವಾ ಭದ್ರತೆ ಅಂತಕ್ಕಂಥದ್ದು ತಮ್ಮ ವ್ಯಾಪ್ತಿಯಲ್ಲಿ ಇದೆ ಅನ್ನುವಂಥದ್ದು ತಮ್ಮ ಮಾತನ್ನ ಇನ್ನೊಂದು ಸಾರಿ ನೀವು ನೆನಪಿಸಿಕೊಂಡು ನಮಗೆ ಬರ್ತಿರ್ತಕ್ಕಂಥ ಇವತ್ತು ಡಿ ಗ್ರೂಪ್ ಇವತ್ತು ಅಥವಾ ನಾಳೆ ನಾವು ಪಡಿತೀವಿ, ನಿಮಗೆ ಗೌರವ ಕೊಟ್ಟು ಇವತ್ತು ನಾವು 27,000 ನೀವು ಕೊಡ್ತೀವಿ ಅಂದ್ರೂ ಕೂಡ ನಾವು ತಗೊಳಕ್ ಸಿದ್ಧ ಇದ್ದೀವಿ. ಸಚಿವ ಸಂಪುಟದಲ್ಲಿ ಬಂದಿರತಕ್ಕಂಥದ್ದು ಡಿ ಗ್ರೂಪ್ ಅಥವಾ 27,000, 10 ಲಕ್ಷ ಇಡಗಂಟಿತ್ತು, ಅಲ್ಲಿ ಕೂಡ ನಮಗೆ 5 ಲಕ್ಷ ಕೊಟ್ರಿ. ನಮ್ಮ ಈ ಸದ್ಯದ ಬೇಡಿಕೆಯಲ್ಲಿ ಅದನ್ನ 10 ಲಕ್ಷ ಮಾಡಿ ಇನ್ನು 5 ಲಕ್ಷ ಕೊಡಿ. ಯಾಕಂತಂದ್ರೆ ಒಬ್ಬ ಗ್ರಾಮ ಸಹಾಯಕ 65 ವರ್ಷ ವಯೋನಿವೃತ್ತಿ ಇದೆ. 65 ವರ್ಷದ ನಂತರ ನಿವೃತ್ತಿ ಆದಾಗ ಆ ಸಂಧ್ಯಾ ಕಾಲದಲ್ಲಿ ಅವನ ಜೀವನ ಉಪಾಯ ನಡೆಯೋದು ಹಿಂಗೆ. ಯಾರು ಹೆಂಡತಿ ನೋಡ್ತಾರೆ, ಮಕ್ಕಳನ್ನ ನೋಡ್ತಾರೆ, ಯಾರು ನೋಡ್ತಾರೆ? ದಯವಿಟ್ಟು 5 ಲಕ್ಷ ಇರೋದ್ರಿಂದ ಇನ್ನು 5 ಲಕ್ಷ ಮಾಡಿ 10 ಲಕ್ಷ ಇಡಿಗಂಟ ಕೊಡಿ. ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಡಿ ಗ್ರೂಪ್ ಕೊಡದೇ ಇದ್ರೂ ನಾವು ಮುಂದೆ ಹೋರಾಟದ ಮೂಲಕ ಅದನ್ನು ಪಡಿತೀವಿ. ತಾವು ಮಾತು ಕೊಟ್ಟಂತೆ 27,000 ಏನು ಸಂಬಳ ಇದೆಯಲ್ಲ ಅದನ್ನ ನೀವು ಕೊಡಲೇಬೇಕು ಅನ್ನುವಂಥದ್ದು ನಾವು ಬಹಳ ನಿಮ್ಮ ಮೇಲೆ ಒತ್ತಡ ತಂದು ಇವತ್ತು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ಈಗ ನಮ್ಮ ನಾಯಕರು ಹೇಳಿದ ಹಾಗೆ ಈ ಬರುವ 27ನೇ ತಾರೀಕಿನ ಒಳಗಡೆ ಏನು ಬಹಳ ಇಲ್ಲ, ಈಗಾಗಲೇ 27,000 ಕೊಡ್ಲಿಕ್ಕೆ ನಮ್ಮ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿರ್ತಕ್ಕಂಥ ಕಟಾರೆ ಸಾಹೇಬರು ಕೂಡ ಆ ಕಡತವನ್ನು ಸಿದ್ಧ ಮಾಡಿ ಕಳಿಸಿದ್ದಾರೆ. ನೀವು ಕೂಡ ಅದನ್ನು ಒಪ್ಕೊಂಡಿದ್ದೀರಿ. ಇನ್ನೇನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು ಸುತ್ತು ನೀವು ಮಾತಾಡಿದರೆ 27,000 ಇವತ್ತೇ ಆಗ್ಬೋದು. ಅದಕ್ಕಾಗಿ ಬಡವರ ಪರವಾಗಿ ಜನಪರವಾಗಿರ್ತಕ್ಕಂಥ ತಮ್ಮ ಕಳಕಳಿಯನ್ನ ಈ ಗ್ರಾಮ ಸಹಾಯಕರ ಮೇಲೆ ನೀವು ತೋರಿಸಿ ಕೊನೆ ಪಕ್ಷ 27,000 ಕೊಡಿ. ಆ 5 ಲಕ್ಷ ಇಡಗಂಟು ಕಡತ ಮಾಡಿದ್ದನ್ನ ಇನ್ನು ಅದನ್ನ 5 ಲಕ್ಷ ಕೊಟ್ಟು 10 ಲಕ್ಷ ಇಡಗಂಟು ಮಾಡಿ
27,000 ಕೊಟ್ಟು ನಾವು ಸುಮಾರು 3 ವರ್ಷಗಳಿಂದ ಮಾನ್ಯ ಸಚಿವರಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು, ಯಾವುದೇ ಅಗೌರವ ತೋರಿಸ್ದೆ ಅವ್ರು ಹೇಳಿದ ಪ್ರಕಾರ ನಡ್ಕೊಂತ ಬಂದಿದ್ದೀವಿ. ಹೌದು, ನಮ್ಮ ಸಚಿವರಲ್ಲಿ ನಮ್ಮ ಸರ್ಕಾರದ ಮೇಲೆ ಭರವಸೆ ಇತ್ತು. ಆದರೆ ಎಲ್ಲ ಒಂದ್ ಕಡೆ ಸಚಿವರು ಇರ್ಬೋದು, ಸರ್ಕಾರಗಳು ಬರೀ ಮಾತಲ್ಲೇ ನಮ್ಗೆ ಹೊಟ್ಟೆ ತುಂಬಿಸೋದು ನಮ್ಗಾದ್ರೂ ಈಗ ಕಂಡು ಬರ್ತಾ ಇದೆ. ಯಾಕಂದ್ರೆ ಮೊನ್ನೆ ಬಜೆಟ್ ಅಲ್ಲಿ ನಮ್ಗೆ ಆಗ್ಬೇಕಾಗಿತ್ತು. ಸಚಿವರು ಸರ್ಕಾರ ಕರ್ತವ್ಯ ಮುಂಚಿದ್ರು ಸಮೇತ ಮೊನ್ನೆ 6ನೇ ತಾರೀಕು ಬಜೆಟ್ ಅಲ್ಲಿ ನಮ್ಗೇನು ನ್ಯಾಯ ಸಿಗ್ಲಿಲ್ಲ. 10 ಲಕ್ಷ ಇಟ್ಕೊಂಡ್ರೆ 5 ಲಕ್ಷ ಕೊಟ್ಟಿವಿ, ಅದಕ್ಕೂ ಒಪ್ಕೊಂಡ್ವಿ ನಾವು. ಆಯ್ತು, ಸರ್ಕಾರ ಕೊಟ್ಟಿದ್ನ ತಗೊಳ್ಳೋಣ ಅಂತ. ಆದ್ರೆ ಯಾಕೆ ಈ ತರ ನೀವು ನಮಗೆ, ನಾವು ಬೇರೆ ಏನು ಕೇಳ್ತಾ ಇಲ್ಲ. 27,000 ನಾವು ಬರೀ ಅನ್ನ ಬಟ್ಟೆಗೆ ಅಷ್ಟೇ ಕೇಳ್ತಾ ಇರೋದು. ಅದರಿಂದ ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ಕೇವಲ 15,000ಕ್ಕೆ ಜೀವನ ಮಾಡ್ತಾ ಇದ್ವಿ. ತಾವು ಈ ತರ ನಮ್ಮ ಬದುಕಿನ ಜೊತೆ ಆಟ ಆಡಬಾರ್ದು ಅಂತ ನಾವಾದ್ರೂ ಭಾವಿಸ್ತಾ